ಈ ಹಿರಿಯ ನಾಗರಿಕರಲ್ಲಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಬಹಳ ಒಂದು ಚಾಲೆಂಜಿಂಗ್ ಸಿಚುವೇಶನ್. ಯಾಕೆಂದರೆ ಆ ವಯಸ್ಸಲ್ಲಿ ಈಗ 65 ದಾಟಿರುತ್ತೆ. ಅವರು ಪೇಷಂಟ್ಸು ಸುಮಾರು ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾರೆ, ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾರೆ, ಹಾರ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರೆಲ್ಲ ಡಾಕ್ಟರ್ಸ್ ಏನಂತ ಅವ್ರಿಗೆ ಶುಗರ್ ತುಂಬ ಸ್ಟ್ರಿಕ್ಟಾಗಿ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ತಿಳಿಸ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಇಲ್ಲೊಂದು ಸಮಸ್ಯೆ ಇದೆ, ಏನು ಗೊತ್ತಾ? ಈ ಹೈಪೋಗ್ಲೈಸಿಮಿ ಅನ್ಅವೇರ್ನೆಸ್ ಅಂತೀವಿ. ಎಲ್ಡರ್ಲಿ ಪೇಷಂಟ್ಸಿಗೆ ಲೋ ಶುಗರ್ ಆಗೋದು ಗೊತ್ತಾಗಲ್ಲ. ಅವ್ರು ಮಲಗ್ಮಲಗ್ಲಲ್ಲಿ ಅದಕ್ಕೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ವಾಶ್ರೂಮ್ಗೆ ಹೋದಾಗ ಏನೋ ತಲೆ ಸುತ್ತ ಬಂದು ಜಾರಿ ಬಿದ್ದು ಫ್ರಾಕ್ಚರ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆ ವಯಸ್ಸಲ್ಲಿ ಅದೆಲ್ಲ ಕೂತ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಈ ಕಾಕ್ರೇನ್ ಲೈಬ್ರರಿ ಅಂತಿದೆ, ಅವರು ಆರ್ಚಿ ಕಾಕ್ರೇನ್ ಅನ್ನೋ ಒಬ್ಬ ಸ್ಕಾಟಿಷ್ ಡಾಕ್ಟರ್ ಹೆಸರಲ್ಲಿ ಅದು ಮಾಡಿದ್ದು. ಅವ್ರು ಏನು ಮಾಡ್ತಾರೆ, ಎಲ್ಲ ಗೈಡ್ಲೈನ್ಸನ್ನು ನೋಡಿ ಅದು ಪ್ರಾಕ್ಟಿಕಲ್ ಗೈಡ್ಲೈನ್ಸ್ ಕೊಡ್ತಾರೆ. ಅವ್ರ ಪ್ರಕಾರ ಏನಪ್ಪ ಅಂದರೆ, ವಯಸ್ಸಾಗ್ತಾ ನಾವು ಡಯಾಬಿಟಿಸ್ನ ತುಂಬ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬಾರ್ದು ಆ್ಯಕ್ಚುಲಿ. ಓಕೆ, ಆವಾಗ ಲೋ ಶುಗರ್ನ ತಡಿಬೋದು. ಈಗ ಪೇಷಂಟ್ಸ್ ನೀವೇನು ಮಾಡ್ಬೋದು, ಒಂದು ಮೆಡಿಕೇಷನ್ಸ್ ಕಡಿಮೆ ಆಗಬೇಕು ಅಂದರೆ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕು. ಎರಡನೇದು, ನಿಮ್ಮ ರೆಗ್ಯುಲರ್ ಒಂದು 2-3 ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕಾಗ ಸಡನ್ನಾಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಇವು ಸಮಸ್ಯೆಗಳು ಬರೋದನ್ನು ತಡಿಬೋದು. ಮೂರನೇದು, ಮನೆಯಲ್ಲೇ ಒಂದು ಗ್ಲೂಕೋಮೆಟ್ರಿ ಇಟ್ಕೊಳ್ಳಿ, BP ಪಟ್ಟೆಸ್ ಎಲ್ಲ ಇಟ್ಕೊಳ್ಳಿ. ನಾಲ್ಕನೇದು ಅಂದರೆ ನಿಮ್ಮ ಮನೆ ಹತ್ರ ಇರೋ ಒಳ್ಳೆ ಜನರಲ್ ಪ್ರಾಕ್ಟೀಷನರ್ ಹತ್ರ ಕಾನ್ಸೆಂಟ್ ಟಚ್ಚಲ್ಲಿರಿ. ಏನು ತಕ್ಷಣಕ್ಕೆ ಅಟೆಂಡ್ ಮಾಡೋದು ಅವರೇ. ಮತ್ತೊಂದೇನೆಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಇನ್ಫೆಕ್ಷನ್ಸ್ ಮಾಡ್ಕೋಬಾರ್ದು. ಕಾಲಲ್ಲಿ ಗಾಯ ಮಾಡ್ಕೊಳ್ಳೋದು ಅಥವಾ ಏನೋ ಕೆಮ್ಮು ಕಫ ಅಂತ ನೆಗ್ಲೆಕ್ಟ್ ಮಾಡೋದೆಲ್ಲ ಮಾಡೋದು. ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಸ್ಟಾರ್ಟಿಂಗಲ್ಲಿ ಅದನ್ನ ಸರಿ ಮಾಡ್ಕೋಬೋದು. ಲೇಟ್ ಆದಷ್ಟು ಬಾಡಿ ಅದನ್ನ ಕೋಪಪ್ ಮಾಡಲ್ಲ. ವಯಸ್ಸು ಕಡಿಮೆ ಇದ್ದಾಗ ಬಾಡಿ ಬೆಳೀತಾ ಇರುತ್ತೆ, ನಡೆಯುತ್ತೆ. ವಯಸ್ಸಾಗ್ತಾ ಅದು ಕುಗ್ತಾ ಇರೋ ದೇಹ. ಹಾಗಾಗಿ ಈ ಮೆಷರ್ಸ್ನ ತೊಗೊಂಡ್ರೆ ತಕ್ಕಮಟ್ಟಿಗೆ ನಾವು ಸೇಫಾಗಿ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ಕೋಬೋದು. ಥ್ಯಾಂಕ್ಸ್. ಈ ಹಿರಿಯ ನಾಗರಿಕರಲ್ಲಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಬಹಳ ಒಂದು ಚಾಲೆಂಜಿಂಗ್ ಸಿಚುವೇಶನ್. ಯಾಕೆಂದರೆ ಆ ವಯಸ್ಸಲ್ಲಿ ಈಗ 65 ದಾಟಿರುತ್ತೆ. ಅವರು ಪೇಷಂಟ್ಸು ಸುಮಾರು ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾರೆ, ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾರೆ, ಹಾರ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರೆಲ್ಲ ಡಾಕ್ಟರ್ಸ್ ಏನಂತ ಅವ್ರಿಗೆ ಶುಗರ್ ತುಂಬ ಸ್ಟ್ರಿಕ್ಟಾಗಿ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ತಿಳಿಸ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಇಲ್ಲೊಂದು ಸಮಸ್ಯೆ ಇದೆ, ಏನು ಗೊತ್ತಾ? ಈ ಹೈಪೋಗ್ಲೈಸಿಮಿ ಅನ್ಅವೇರ್ನೆಸ್ ಅಂತೀವಿ. ಎಲ್ಡರ್ಲಿ ಪೇಷಂಟ್ಸಿಗೆ ಲೋ ಶುಗರ್ ಆಗೋದು ಗೊತ್ತಾಗಲ್ಲ. ಅವ್ರು ಮಲಗ್ಮಲಗ್ಲಲ್ಲಿ ಅದಕ್ಕೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ವಾಶ್ರೂಮ್ಗೆ ಹೋದಾಗ ಏನೋ ತಲೆ ಸುತ್ತ ಬಂದು ಜಾರಿ ಬಿದ್ದು ಫ್ರಾಕ್ಚರ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆ ವಯಸ್ಸಲ್ಲಿ ಅದೆಲ್ಲ ಕೂತ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಈ ಕಾಕ್ರೇನ್ ಲೈಬ್ರರಿ ಅಂತಿದೆ, ಅವರು ಆರ್ಚಿ ಕಾಕ್ರೇನ್ ಅನ್ನೋ ಒಬ್ಬ ಸ್ಕಾಟಿಷ್ ಡಾಕ್ಟರ್ ಹೆಸರಲ್ಲಿ ಅದು ಮಾಡಿದ್ದು. ಅವ್ರು ಏನು ಮಾಡ್ತಾರೆ, ಎಲ್ಲ ಗೈಡ್ಲೈನ್ಸನ್ನು ನೋಡಿ ಅದು ಪ್ರಾಕ್ಟಿಕಲ್ ಗೈಡ್ಲೈನ್ಸ್ ಕೊಡ್ತಾರೆ. ಅವ್ರ ಪ್ರಕಾರ ಏನಪ್ಪ ಅಂದರೆ, ವಯಸ್ಸಾಗ್ತಾ ನಾವು ಡಯಾಬಿಟಿಸ್ನ ತುಂಬ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬಾರ್ದು ಆ್ಯಕ್ಚುಲಿ. ಓಕೆ, ಆವಾಗ ಲೋ ಶುಗರ್ನ ತಡಿಬೋದು. ಈಗ ಪೇಷಂಟ್ಸ್ ನೀವೇನು ಮಾಡ್ಬೋದು, ಒಂದು ಮೆಡಿಕೇಷನ್ಸ್ ಕಡಿಮೆ ಆಗಬೇಕು ಅಂದರೆ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕು. ಎರಡನೇದು, ನಿಮ್ಮ ರೆಗ್ಯುಲರ್ ಒಂದು 2-3 ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕಾಗ ಸಡನ್ನಾಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಇವು ಸಮಸ್ಯೆಗಳು ಬರೋದನ್ನು ತಡಿಬೋದು. ಮೂರನೇದು, ಮನೆಯಲ್ಲೇ ಒಂದು ಗ್ಲೂಕೋಮೆಟ್ರಿ ಇಟ್ಕೊಳ್ಳಿ, BP ಪಟ್ಟೆಸ್ ಎಲ್ಲ ಇಟ್ಕೊಳ್ಳಿ. ನಾಲ್ಕನೇದು ಅಂದರೆ ನಿಮ್ಮ ಮನೆ ಹತ್ರ ಇರೋ ಒಳ್ಳೆ ಜನರಲ್ ಪ್ರಾಕ್ಟೀಷನರ್ ಹತ್ರ ಕಾನ್ಸೆಂಟ್ ಟಚ್ಚಲ್ಲಿರಿ. ಏನು ತಕ್ಷಣಕ್ಕೆ ಅಟೆಂಡ್ ಮಾಡೋದು ಅವರೇ. ಮತ್ತೊಂದೇನೆಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಇನ್ಫೆಕ್ಷನ್ಸ್ ಮಾಡ್ಕೋಬಾರ್ದು. ಕಾಲಲ್ಲಿ ಗಾಯ ಮಾಡ್ಕೊಳ್ಳೋದು ಅಥವಾ ಏನೋ ಕೆಮ್ಮು ಕಫ ಅಂತ ನೆಗ್ಲೆಕ್ಟ್ ಮಾಡೋದೆಲ್ಲ ಮಾಡೋದು. ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಸ್ಟಾರ್ಟಿಂಗಲ್ಲಿ ಅದನ್ನ ಸರಿ ಮಾಡ್ಕೋಬೋದು. ಲೇಟ್ ಆದಷ್ಟು ಬಾಡಿ ಅದನ್ನ ಕೋಪಪ್ ಮಾಡಲ್ಲ. ವಯಸ್ಸು ಕಡಿಮೆ ಇದ್ದಾಗ ಬಾಡಿ ಬೆಳೀತಾ ಇರುತ್ತೆ, ನಡೆಯುತ್ತೆ. ವಯಸ್ಸಾಗ್ತಾ ಅದು ಕುಗ್ತಾ ಇರೋ ದೇಹ. ಹಾಗಾಗಿ ಈ ಮೆಷರ್ಸ್ನ ತೊಗೊಂಡ್ರೆ ತಕ್ಕಮಟ್ಟಿಗೆ ನಾವು ಸೇಫಾಗಿ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ಸ್.